ಶ್ರೀರಾಮನಿಗೆ ಒಮ್ಮೆ ಎಲ್ಲವೂ ಕತ್ತಲು ಕವಿದಂತಾಯಿತು. ಯಾವನೋ ಒಬ್ಬನು ಸೀತೆಯು ಪರಿಶುದ್ಧೆಯಾಗಿರಳು ಎಂದು ನುಡಿದಿದ್ದಾನೆ. ಅದು ಸರಿಯಾದುದೇ? ಅಲ್ಲ, ಆಕೆಯು ನಿರ್ದೋಷಿಯೇ ಹೌದು. ಆದರೂ ಅಪವಾದವೂ ಬಂತಲ್ಲ. ಯಾರೇ ಹೇಳಲಿ, ಹೇಳಿದ ಮಾತು ಆಲೋಚಿಸತಕ್ಕ ವಿಷಯವಲ್ಲವೇ? ಇನ್ನು ಆಲೋಚಿಸಿ ಏನು ಮಾಡಲಿದೆ? ಆಕೆಗೆ ಮಹಾರಾಣಿಯಾಗಿ ಪಟ್ಟಾಭಿಷೇಕವಾಯಿತು. ಮೇಲಾಗಿ ಈಗ ಗರ್ಭವತಿ. ಅಭಿಷಿಕ್ತಳಾಗುವ ಮೊದಲೇ ಈ ವಿಚಾರವು ಬಂದಿದ್ದರೆ ಏನಾದರೂ ಮಾಡಬಹುದಿತ್ತು. ಇಷ್ಟು ವರ್ಷಗಳ ಮೇಲೆ ಈ ಮಾತು ಬಂತು. ಕಾಲಾಂತರದಲ್ಲಿ ಇನ್ನೇನು ಬರಲಿದೆಯೋ? ಹಾಯ್ ದೈವವೇ, ವಿಚಾರಿಸಿದ್ದು ಕಡಿಮೆಯಾಯಿತು ಎಂದುಕೊಂಡು ಸೀತೆಯನ್ನು ಮರಳಿ ಕೂಡ ನೋಡದೆ ಹೊರಟು ಹೋದನು. ಶ್ರೀರಾಮನು ನಸುಕಿನಲ್ಲೇ ಪೂಜ್ಯರಾದ ವಸಿಷ್ಠರನ್ನು ಸುಮಂತ್ರನನ್ನು ಏಕಾಂತ ಮಂತ್ರನಾಗಾರಕ್ಕೆ ಕರೆಸಿಕೊಂಡು ಪ್ರಾಸ್ತಾವಿಕವಾಗಿ ಈ ವಿಚಾರವನ್ನು ಮುಂದಿಟ್ಟು, ಪೂಜ್ಯರೇ, ಜನ ಅಪವಾದದಿಂದ ಕಲುಷತೆಯಾದ ಜಾನಕಿಯನ್ನು ನಾನು ತೊರೆದು ಬಿಡುವುದೆಂದು ಆಲೋಚಿಸಿದ್ದೇನೆ ಎಂದು ನುಡಿದನು. ಎಲ್ಲವನ್ನೂ ಶ್ರೀರಾಮನ ಮುಖದಿಂದಲೇ ಕೇಳಿದ ಅವರು ಮುಖ ನೋಡಿಕೊಂಡರಲ್ಲದೆ ಯಾವ ಮಾತನ್ನೂ ಆಡಲಿಲ್ಲ. ಈ ನಿನ್ನ ಸಂಕಲ್ಪವು ನಿನಗೆ ದುಃಖಕಾರವಲ್ಲವೇ ಎಂದು ವಸಿಷ್ಠರು ರಾಮನಲ್ಲಿ ಕೇಳಿದರೆ, ಅಲ್ಲದೆ ಮತ್ತೇನು ಎಂದು ಸುಮಂತ್ರನೇ ನುಡಿದು ಬಿಟ್ಟನು. ಶ್ರೀರಾಮನು ಹಾಗೆಯೇ ಅಲ್ಲಿಂದೆದ್ದು ಹೊರಟು ಹೋದನು. ಬೇರೆ ಕಡೆ ತನ್ನ 3 ಮಂದಿ ತಮ್ಮಂದಿರನ್ನು ಕರೆಸಿಕೊಂಡು, ಅಪ್ಪ, ನನ್ನ ಸಹೋದರರೇ, ಬದುಕಿದ್ದು ನಾನು ಸತ್ತ ಬಾಳನ್ನು ಅನುಭವಿಸುವಂತಾಯಿತು. ವಿಚಾರಹೀನನಾಗಿ ಅಪಯಶಸ್ಸಿಗೆ ತುತ್ತಾದೆನು ಎಂದು ಹೇಳುತ್ತಾ ಯಾವತ್ತೂ ವೃತ್ತಾಂತವನ್ನು ಹೇಳಿಬಿಟ್ಟನು. ಛೇ, ಇದೆಂತಹ ಮಾತು ಎಂದು ಹೇಳುತ್ತಲೇ ಆ 3 ಆಕ್ಷೇಪವನ್ನೆತ್ತಿದರು. ಪ್ರತ್ಯೇಕವಾಗಿ ಯಾವನೋ ಹೇಳಿದನೆಂದು ಸೀತಾದೇವಿಯವರನ್ನು ಖಂಡಿತವಾಗಿಯೂ ತೊರೆಯಕೂಡದು ಎಂದು ಭಿನ್ನಯಿಸಿಕೊಂಡರು. ಆಗ ಶ್ರೀರಾಮನು, ಅಪ್ಪ, ಯಾವನೋ ಒಬ್ಬನು ಹೇಳಿದನು, ಅವನಿಗೆ ಬುದ್ಧಿ ಕಡಿಮೆ ಎನ್ನುವುದೇ? ಪೂಜ್ಯರಲ್ಲಿ ವಿಚಾರವನ್ನು ಮುಂದಿಟ್ಟಾಗ ಸೀತೆಯು ನಿರ್ದೋಷಿ ಎನ್ನಲಿಲ್ಲ, ಬದಲು ಆಕೆಯನ್ನು ತೊರೆದು ಬಿಡುವುದು ನಿನಗೆ ದುಃಖಕ್ಕೆ ಕಾರಣವು ಎಂದಷ್ಟೇ ಹೇಳಿದರು. ಇನ್ನೆಷ್ಟು ಮಂದಿ ಹೀಗೆಯೇ ಮನಸ್ಸಿನಲ್ಲಿ ಏನೇ ನೆನೆಸಿಕೊಂಡು ಆಡದೆ ಉಳಿದಿರುವರೋ ಏನು? ಇವನೊಬ್ಬನು ಪಾಪ ಹೇಳಿಬಿಟ್ಟನು. ಉಳಿದವರು ಹೇಳಲಿಲ್ಲ ಮಾತು. ತಮ್ಮ, ಪ್ರಜೆಗಳು ನಮ್ಮ ಕುರಿತು ಅನ್ಯತಾ ಭಾವಿಸಿದರೆ ಸಾಲದೆ ಬಾಯಿ ಬಿಟ್ಟು ಹೇಳಬೇಕೇ? ಸೀತೆಯನ್ನು ಕರೆದು ತಂದು ಜನಾಭಿಪ್ರಾಯವನ್ನು ಕೇಳದೆ ಮಹಾರಾಣಿಯಾಗಿ ನಾವು ಸ್ವೀಕರಿಸಿದ್ದು ನಮ್ಮ ತಪ್ಪು. ನನ್ನ ಮೇಲೆ ಜನರಿಗೆ ಪ್ರೀತಿ ಇರಬಹುದು, ಅವರು ವಿಶ್ವಾಸದಿಂದ ಗೌರವಿಸಬಹುದು. ಅವಳು ನನ್ನ ಹೆಂಡತಿಯಾದ ಮಾತ್ರಕ್ಕೆ ಗೌರವಿಸಲ್ಪಡಬೇಕಾಗಿಲ್ಲ. ನನ್ನನ್ನು ಅರಸನೆಂದು ಒಪ್ಪಿದವರು ಅವಳನ್ನು ಹಾಗೆಯೇ ಒಪ್ಪಿಸಿಕೊಳ್ಳಬೇಕೆಂಬ ನಾವು ವರ್ತಿಸಿದ್ದಾಯಿತು. ಅವಳ ಕುರಿತು ನಮಗೆ ವಿಶ್ವಾಸವಿದೆ. ಆಕೆಯು ಸರ್ವತಾ ಚರಿತ್ರೆಹೀನೆಯಲ್ಲ. ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣಲಾದ ಮೇಲೆಯೇ ಅವಳನ್ನು ನಾನು ಪರಿಗ್ರಹಿಸಿದೆ. ಅವಳ ಗಂಡನಾಗಿ ಅವಳ ಅರ್ಹತೆಯನ್ನು ನಾನು ಮನಗಂಡೆ, ಮೆಚ್ಚಿದೆ, ಸ್ವೀಕರಿಸಿದೆ ಅಷ್ಟೇ. ಸಾಕೇತದ ದೊರೆಯಾಗಿ ನಾನು ನನ್ನವರನ್ನು ಆ ಕುರಿತು ಮರೆತಂತಾಯಿತು. ಕೈ ಹಿಡಿದ ಧರ್ಮಪತ್ನಿಯನ್ನು ತೊರೆದು ಬಿಡುವುದು ನ್ಯಾಯವಲ್ಲ, ಧರ್ಮವಲ್ಲ. ಇದು ಒಬ್ಬ ಗಂಡನಾದವನ ಕುರಿತು ಅಷ್ಟೇ, ಅಲ್ಲದೆ ಅರಸನಾದವನಿಗಲ್ಲ. ಅವನು ಅರಸುತನವನ್ನೇ ಮುಖ್ಯವಾಗಿಟ್ಟುಕೊಳ್ಳಬೇಕಲ್ಲದೆ ಅವನ ಕೇವಲ ವ್ಯಕ್ತಿತ್ವವನ್ನಲ್ಲ. ತಾಯಿ ಇಲ್ಲದೆ ಜನಕನ ಮಗಳೇ ಆಗಿದ್ದವಳನ್ನು ಕೈ ಹಿಡಿದು ವರೆಸಿ ಅವಳು ಅಪಹೃತಳಾಗಿದ್ದಾಗ ಬಹುವಾಗಿ ದುಃಖಿಸಿ ರಾವಣಾದಿಗಳನ್ನು ಸಂಹಾರ ಮಾಡಿ ಪರಿಶುದ್ಧ ಎಂದು ಮನಗಂಡು ಸ್ವೀಕರಿಸಿಕೊಂಡು ಇಂದು ತೊರೆದೇ ಬಿಡಬೇಕಾಗಿ ಬಂದಾಗ ತಮ್ಮ ನನಗೂ ವ್ಯಸನವಾಗುತ್ತದೆ. ಆದರೆ
ವ್ಯಸನವಾಗುತ್ತದೆಂದು ಮಾಡಲೇಬೇಕಾದ ಕೆಲಸವನ್ನು ಮಾಡದಿರುವುದು ಹೇಗೆ? ನಾನು ಕಾಡಿಗೆ ಹೋಗುವಾಗ ನಿಮ್ಮೆಲ್ಲರಿಗೂ ದುಃಖವಾಗಲಿಲ್ವೇ? ಏಕೆ? ತೀರ್ಥರೂಪರು ಅದೇ ವ್ಯಥೆಯಿಂದ ಪ್ರಾಣ ಬಿಟ್ಟಿದ್ದಲ್ವೇ? ಸೀತೆಯ ಪತಿಯಾಗಿ ನಾನು ಅವಳನ್ನು ಸ್ವೀಕರಿಸಿಕೊಂಡದ್ದು ಎಷ್ಟು ಸರಿಯೋ, ಸಾಕೇತದ ದೊರೆಯಾಗಿ ಜನಾಪವಾದದಿಂದ ಕಲುಷತೆಯಾದ ಅವಳನ್ನು ತೊರೆದು ಬಿಡುವುದು ಅಷ್ಟೇ ಸರಿಯಾಗಿದೆ. ನಾವಿಂದು ಇಲ್ಲಿ ಯೋಚಿಸಬೇಕಾದುದಿಷ್ಟೇ. ಕಾಲಾಂತರದಲ್ಲಿ ನಾವೆಲ್ಲ ಇಲ್ಲವಾದ ಮೇಲೆ ಬರಬಹುದಾಗಿದ್ದ ಅಪವಾದವು ಈಗಲೇ ಬಂತಲ್ಲ, ಅದು ಸಂತೋಷ. ಅದನ್ನು ಪರಿಹರಿಸಿಕೊಳ್ಳಲು ಮಾರ್ಗವಿದೆ. ನಾವೇ ಇಲ್ಲದ ಮೇಲೆ ಬಂದಿದ್ದರೆ ಅದು ಶಾಶ್ವತವಾಗಿ ಉಳಿಯಬಹುದಿತ್ತು. ಸದ್ಯ ಹಾಗಾಗದಿದ್ದುದು ನಮ್ಮ ಸುದೈವ ಎಂದು ಎಣಿಸಬೇಕು. ಸೀತೆಯು ನನ್ನ ಪತ್ನಿ, ನಾನು ಅವಳಿಗೆ ಪತಿ. ಈ ಬಂಧನವನ್ನು ಯಾವ ಜೀವವೂ ಹರಿದೊಗೆಯಲು ಸಾಧ್ಯವಿಲ್ಲ. ಸಾಕೇತಕ್ಕೆ ನಾನು ಅಭಿಷಿಕ್ತನಾದ ಅರಸನು, ಪ್ರಜೆಗಳಿಗೆ ಅರಸನಾದ ನಾನು ಅಪವಾದ ಹೊಂದಿರುವ ಪತ್ನಿಯೊಂದಿಗೆ ಸಂಸಾರಿಯಾಗುವುದು ಹೇಗೆ? ಅವಳು ಮಹಾರಾಜ್ಞಿಯಾದುದರಿಂದಲೇ ಅವಳ ಅಪವಾದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವು ಬಂದಿದೆ. ಅವಳನ್ನು ತೊರೆದುದಲ್ಲದೆ ನನ್ನ ರಾಜತ್ವವು ಮಾನ್ಯವಾಗತಕ್ಕದ್ದಲ್ಲ. ನಾನು ರಾಜ್ಯಾಧಿಕಾರವನ್ನು ಬಿಟ್ಟು ಅವಳೊಂದಿಗೆ ಕಾಡಿನಲ್ಲೆಲ್ಲಾದರೂ ಜೀವಿಸಿಕೊಂಡಿರಬಹುದು. ಆದರೆ ಹೆಂಡತಿಯ ಮೇಲಿನ ವ್ಯಾಮೋಹದಿಂದ ರಾಜ್ಯವನ್ನು ತೊರೆದರೆ ಮತ್ತೊಂದು ಅಪಯಶಸ್ಸು ಕಟ್ಟಿಟ್ಟದ್ದೇ. ತಮ್ಮನಿಗಾಗಿ ರಾಜ್ಯವನ್ನು ಬಿಟ್ಟು ಹೋದ ನಾನು ಪತ್ನಿಯನ್ನು ಬಿಟ್ಟಿರಲಾರದೆ ಹೊರಟು ಹೋದರೆ ನನ್ನ ಕುರಿತು ಏನೆಂದಾರು? ಸೀತೆಯು ಮಹಾರಾಜ್ಞಿಯಾಗತಕ್ಕ ಅರ್ಹಳಲ್ಲ. ಆದುದರಿಂದ ಅರಸನಾದ ನಾನೇ ಅವಳನ್ನು ತೊರೆದು ಬಿಡಬೇಕಾದುದು ವಿಹಿತವು. ಅಪಹೃತಳಾಗಿದ್ದವಳನ್ನು ರಾವಣಾದಿಗಳನ್ನು ಮರ್ದಿಸಿಯೇ ಆದರೂ ಬಿಡಿಸಬೇಕಾಗಿದ್ದುದು ಆಕೆಯ ಗಂಡನಾದ ನನ್ನ ಕರ್ತವ್ಯವು. ಅಪವಾದವು ಆವರಿಸಿರುವಾಗ ಸಾಕೇತದ ದೊರೆಯಾಗಿ ಅವಳನ್ನು ತ್ಯಜಿಸಲೇಬೇಕಾದುದು ನನ್ನ ಕರ್ತವ್ಯವು. ಏನು ಮಾಡಲಿ, ಬಂದುದನ್ನು ಅನುಭವಿಸಲೇಬೇಕು. ಕೈ ಹಿಡಿದ ಹೆಂಡತಿಯನ್ನು ಯಾರದೋ ಮಾತು ಕೇಳಿ ರಾಮನು ಬಿಟ್ಟು ಬಿಟ್ಟನು ಎಂಬ ಮಾತೊಂದು ನನ್ನ ಕುರಿತಾಗಿ ಬರಬಹುದು. ಅದನ್ನು ನಾನು ಸಹಿಸಿಕೊಳ್ಳಬಲ್ಲೆನು, ಸಹಿಸಿಕೊಳ್ಳಲೇಬೇಕು. ಅದು ನನ್ನ ಒಬ್ಬನ ಕುರಿತು ಬರುವುದಲ್ಲದೆ ಸೂರ್ಯವಂಶದ ಕುರಿತಾಗಿ ಬರುವಂಥದ್ದಲ್ಲ. ಆದುದರಿಂದ ರಾಮನಾದ ನಾನು ವೈಯಕ್ತಿಕವಾಗಿ ನೊಂದುಕೊಂಡು ಕೇಳಲೇಬೇಕಾಗಿ ಬರುವ ಮಾತನ್ನು ಕೇಳುವುದಕ್ಕೆ ಸಿದ್ಧನಾಗಿ ಪೂರ್ಣ ಗರ್ಭಿಣಿಯಾಗಿರುವ ನನ್ನ ಧರ್ಮಪತ್ನಿಯನ್ನೇ ಆದರೂ ಪರಿತ್ಯಜಿಸಬಲ್ಲೆನು. ಪ್ರಜಾನುರಾಗವನ್ನು ಕಳೆದುಕೊಂಡು ಸರ್ವತಾ ಅರಸನಾಗಿ ಬಾಳಲಾರೆನು. ವತ್ಸ ಲಕ್ಷ್ಮಣ, ನನ್ನ ಸಂಕಲ್ಪನವನ್ನು ನೀನು ಪೂರೈಸಿಕೊಡಬೇಕು ಕಂದ. ಮರು ಮಾತನ್ನಾಡದೆ ನನ್ನ ಇಷ್ಟವನ್ನು ನಡೆಸಿಕೊಡು. ಸೀತೆಯು ಕೆಲವು ದಿನಗಳ ಹಿಂದೆ ಋಷ್ಯಾಶ್ರಮಗಳಲ್ಲಿದ್ದು ಬರಬೇಕೆಂದು ಅಪೇಕ್ಷೆ ಪಟ್ಟಿದ್ದಳು. ಬೇಕಿದ್ದರೆ ಲಕ್ಷ್ಮಣನು ಕರೆದುಕೊಂಡು ಹೋಗಿ ಬಂದಾನು ಎಂದು ಅವಳಲ್ಲಿ ನಾನಾಡಿದ್ದೆ. ಇಂದು ಅದನ್ನೇ ನಮವಾಗಿಟ್ಟುಕೊಂಡು ಋಷ್ಯಾಶ್ರಮಕ್ಕೆಂತಲೇ ಅವಳಲ್ಲಿ ಹೇಳಿ ಅವಳನ್ನು ಕರೆದುಕೊಂಡು ಹೋಗಿ ಗಂಗೆಯನ್ನು ದಾಟಿಸಿ ಕಾಡಿನಲ್ಲಿ ಬಿಟ್ಟು ಬಾ. ನಿನಗೆ ತುಂಬ ಕಷ್ಟ, ನಾನದನ್ನು ಬಲ್ಲೆನು. ಆದರೂ ನೀನು ಆ ಕೆಲಸವನ್ನು ನನಗಾಗಿ ಮಾಡಲೇಬೇಕು. ಅವಳನ್ನು ಬಿಟ್ಟು ಬರುವಾಗ ಮಾತ್ರ ಈ ವಿಚಾರವನ್ನು ಕೂಲಂಕಷವಾಗಿ ಹೇಳು. ನನ್ನ ಕಾರ್ಯದ ಹೊಣೆಯು ನನ್ನ ಅರ್ಧಾಂಗಿಯಾದ ಅವಳ ಮೇಲೆಯೇ ಹೊಂದಿಕೊಂಡಿದೆ. ನೀನು ಕಾರ್ಯವನ್ನು ಪೂರೈಸಿ ಬರುವವರೆಗೆ ಈ ವಾರ್ತೆಯು ಇನ್ನಾರ ಕಿವಿಗೂ ಬೀಳದಿರಲಿ. ನನ್ನಾಣೆ, ಈಗಲೇ ಹೊರಡು ಅಪ್ಪ. ಕಾರ್ಯಾಸಕ್ತನಾದ ನಾನು ಬೇರೆ ಕಡೆ ಹೋಗಿರುವೆನೆಂದು ಹೇಳು. ಇಲ್ಲವಾದರೆ ಹೇಳಿ ಹೊರಡಲೆಂದು ಆಕೆಯು ಮತ್ತೊಮ್ಮೆ ನನ್ನನ್ನು ಕಾಣಲು ಬಂದಾಳು. ಆಗ ನನಗೆ ಸಹಿಸಿಕೊಳ್ಳಲು ಸಾಧ್ಯವಾಗದು. ಅದಕ್ಕಾಗಿ ಹಾಗೆಯೇ ಹೇಳು. ಹೊರಡು ಅಪ್ಪ. ನೀವಾರು ಮನಸ್ಸಿನಲ್ಲಿ ಏನನ್ನು ಎನಿಸಿಕೊಳ್ಳಕೂಡದು. ನೀವು ನನ್ನ ತಮ್ಮಂದಿರು ಎಂದು ನುಡಿದು ಆ ಕ್ಷಣವೇ ಅಲ್ಲಿಂದ ಹೊರಟು ಹೋದನು. ಭರತ ಶತ್ರುಘ್ನರು ತಲೆಯನ್ನು ತಗ್ಗಿಸಿಕೊಂಡೇ ಅಲ್ಲಿಂದ ನಿಧಾನವಾಗಿ ಕಾಲು ತೆಗೆದರು. ಲಕ್ಷ್ಮಣನು ಕೀಲಿಸಿದ ಕಂಬದಂತೆಯೇ ತುಸು ಹೊತ್ತು ನಿಂತುಕೊಂಡನು. ಏನು ಮಾಡುವುದೆಂದು ಬಗೆಹರಿಯದೆ ತರಹರಿಸಿದನು. ಕಣ್ಣು ಕತ್ತಲೆ ಕವಿದು ಬವಳಿ ಬರುವಂತಾಯಿತು.
ಒಮ್ಮೆ ಗೋಳೋ ಎಂದು ಒತ್ತು ಬಿಟ್ಟನು. ಪರಮ ಪತಿವ್ರತೆಯಾದ ಸೀತಾದೇವಿಯನ್ನು ಗೊಂಡಾರಣ್ಯದಲ್ಲಿ ಬಿಟ್ಟು ಬಾ ಎಂದು ಅಣ್ಣನು ಆಜ್ಞೆ ಮಾಡಿದನು. ಅಯ್ಯೋ, ಆ ಕೆಲಸವು ಪಾಪಿಯಾದ ನನ್ನ ಪಾಲಿಗೆ ಬಂತೆ. ಕೇಳಿ ಸೀತಾದೇವಿಯು ಹೇಗೆ ಸಹಿಸಿಕೊಂಡಾಳು, ಅದನ್ನು ಈ ಸುಟ್ಟ ಕಣ್ಣುಗಳಿಂದ ಕಾಣಬೇಕೇ? ಹಾಯ್, ಸೀತೆಯು ಅಪಹೃತಳಾಗಿದ್ದಾಗ ಕ್ಷಣ ಕ್ಷಣವೂ ಸೀತಾ ಸೀತಾ ಎಂದು ಯಾರನ್ನು ಕರೆದು ನಮ್ಮಣ್ಣನು ಹಂಬಲಿಸುತ್ತಿದ್ದನೋ ಆ ತನ್ನ ಪತ್ನಿಯನ್ನು, ತುಂಬಿದ ಬಸುರಿಯನ್ನು ವನದಲ್ಲಿಳಿಸಿ ಬಾ ಎಂದು ನೇಮಿಸಿದನು. ಅಯ್ಯೋ ದುರ್ವಿಧಿಯೇ ಎಂದು ವಿಲಪಿಸುತ್ತಾ ಅಲ್ಲಿಂದ ಹೊರಟು ಹೋದನು. ಏನು ಭಾಗವತ.